ನಮಸ್ಕಾರ ಸ್ನೇಹಿತರೆ, ಆಶ್ ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾವು ಯಾಗಂಟಿಗೆ ಹೋಗ್ತಾ ಇದ್ದೀವಿ. ಅದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ. ತುಂಬಾ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಅಂತ ಹೇಳ್ಬೋದು. ನೋಡಿ, ಆನ್ ದ ವೇ ಹೋಗ್ತಾ ಅಲ್ಲೊಂದು ಅರಮನೆ ಸಿಕ್ತು. ನಾವು ಆ ಅರಮನೆಗೆ ವಿಸಿಟ್ ಕೊಟ್ವಿ. ಅಲ್ಲಿ ಟಿಕೆಟ್ ತೊಗೊಂಡು ಹೋಗ್ಬೋದು ಇಂಟ್ರೆಸ್ಟ್ ಇದ್ದರೆ. ಅದು ತುಂಬ ಹತ್ರ ಇರ್ತಕ್ಕಂಥ ಅರಮನೆ. ಸೊ ನಾವು ಹೋಗೋಷ್ಟೊತ್ತಿಗೆ ಅಲ್ಲಿ 2 ಗಂಟೆ ಆಗಿತ್ತು. ಹಾಗಾಗಿ ನಾವು ಊಟ ಮಾಡಿಕೊಂಡೇ ಹೋಗೋಣ ಅಂತೇಳಿ ಕೆಳಗಡೆ ಅನ್ನಪ್ರಸಾದ ಇರುತ್ತೆ, ಪ್ರತಿದಿನ ಇರುತ್ತಂತೆ. 2:30ಗೆಲ್ಲ ಕ್ಲೋಸು ಅಂತ ಹೇಳ್ತಾಯಿದ್ರು. 2:30, 2:45ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾವು ಮೊದಲು ಊಟ ಮಾಡ್ಕೊಂಬಿಡೋಣ ಅಂತೇಳಿ ಊಟ ಮಾಡೋದಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಅಲ್ಲಿ ಊಟ ಎಲ್ಲ, ತುಂಬಾ ರುಚಿಯಾಗಿತ್ತು. ಎಷ್ಟೇ ಆಗಲಿ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿನ ಕ್ಷೇತ್ರದ ಮಹಿಮೆ ಅಂತಲೇ ಹೇಳ್ಬೋದು. ಹಾಗೆ ಹೋಗ್ತಾ ಫಸ್ಟ್ ನಮಗೆ ಕಾಣಿಸಿದ್ದೆ ಪುಷ್ಕರಣಿ. ಆ ಪುಷ್ಕರಣಿಯಲ್ಲಿ ತುಂಬ ಜನ ಸ್ನಾನ ಮಾಡ್ತಾಯಿದ್ರು. ನೋಡೋದಕ್ಕೆ ತುಂಬಾ ಸ್ವಚ್ಛವಾದ ನೀರು, ತುಂಬ ನೋಡೋದಕ್ಕೂ ಖುಷಿಯಾಗತ್ತೆ. ಹಾಗೆ ಅದನ್ನು ಪುಷ್ಕರಣಿ ನೋಡಿಕೊಂಡು ನೆಕ್ಸ್ಟು ನಾವು ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ. ಇಲ್ಲ ಸ್ವಲ್ಪ ಮೆಟ್ಲಿದೆ, ಬಿಸಿಲಿತ್ತು. ಹಾಗಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಮೆಟ್ಲನ್ನು ಹತ್ತೋದು ತುಂಬ ಕಷ್ಟ, ಇಳಿಯೋದೇನೋ ಇಳಿಬೋದು. ಹಾಗಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಮೆಟ್ಲನ್ನು ಹತ್ಕೊಳ್ತಾ ಹೋದ್ವಿ. ಸ್ವಲ್ಪ ಜಾಸ್ತಿನೇ ಮೆಟ್ಲಿದೆ. ಹಾಗಾಗಿ ಆ ಕಡೆ ಎಲ್ಲ ಗುಹೆಗಳಿದೆ. ಅಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಲಿಂಗ ರೂಪದ ಶಿವನೂ ಇದ್ದಾರೆ. ಅದನ್ನು ಕೂಡ ಆಮೇಲೆ ನಾನು ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಉಮಾಮಹೇಶ್ವರಿ ದೇವಸ್ಥಾನದ ಮಹಾದ್ವಾರ. ಹಾಗೆ ನೋಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಗುಹೆ. ಸುತ್ತ ನೋಡಿ ಯಾವ ರೀತಿ ಇದೆ ಗುಹೆ, ತುಂಬಾ ಚೆನ್ನಾಗಿದೆ. ನೀವು ಯಾವಾಗಾರ ಆ ಕಡೆ ಆಂಧ್ರ, ಆ ಕಡೆ ಹೈದ್ರಾಬಾದ್ ಟ್ರಿಪ್ಪನ್ನು ಹಾಕಿದಾಗ ಯಾಗಂಟಿ ಕ್ಷೇತ್ರಕ್ಕೆ ಹೋಗಿ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಖುಷಿಯಾಗುತ್ತೆ. ಹಾಗೆ ಬಸವ ಬೆಳೀತಿದೆ ಅಂತ, ತುಂಬಾ ಫೇಮಸ್ ಬಸವಣ್ಣ ಅದು ವರ್ಷಕ್ಕೆ 1 ಇಂಚ್ ಬೆಳೀತಿದೆ ಅಂತ ಹೇಳ್ತಿದ್ದಾರೆ. ನಾವು ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಾದಮೇಲೆ ನಾವು ಈ ಕಡೆ ಗುಹೆ ಒಳಗಡೆ ಬಂದ್ವಿ. ನಾನು ಅಲ್ಲಿ ಉಮಾಮಹೇಶ್ವರಿ ದೇವಸ್ಥಾನದ ಒಳಗಡೆ ಹೋಗಿದ್ದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಹಾಗಾಗಿ ಸೊ ನಾವೀಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಗುಹೆ ಇದೆ. ಇದು ಅಗಸ್ತ್ಯ ಮಹಾಮುನಿಗಳು ವಿಗ್ರಹನ ಕೆತ್ತಬೇಕಾದ್ರೆ ಆ ವೆಂಕಟೇಶ್ವರ ಸ್ವಾಮಿ ಹೆಬ್ಬೆರಳು ಕೆತ್ತನಲ್ಲಿ ಮುರ್ಕೊಂಡು ಹೋಗುತ್ತಂತೆ. ಹಾಗಾಗಿ ಏನು ಮಾಡೋದು, ಪ್ರತಿಷ್ಠಾಪನೆ ಮಾಡೋದೋ ಬೇಡವೋ ಅಂದಾಗ, ಬೇಡ ಗುಹೆ ಒಳಗೆ ಇಟ್ಬಿಡೋಣ ಅಂತೇಳಿ ಗುಹೆನಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರಂತೆ. ಹಾಗಾಗಿ ಇದು ದೇವಸ್ಥಾನ ಗುಹೆ ಒಳಗಿದೆ. ಇಲ್ಲೂ ಕೂಡ ಸಣ್ಣ ಸಣ್ಣ ಮೆಟ್ಲಿದೆ, ತುಂಬಾ ಕಷ್ಟ, ತುಂಬ ಚಿಕ್ಕ ಮೆಟ್ಲು, ಹುಷಾರಾಗಿ ಹತ್ತಬೇಕು, ಹುಷಾರಾಗಿ ಇಳಿಬೇಕು. ಹಾಗೆ ಗುಹೆ ಒಳಗೆ ಹೋಗ್ತಾ ಒಳಗಡೆ ಆದಂಗೆ ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಇದೆ. ಅಲ್ಲಿ ನಾವು 100 ರೂಪಾಯಿ ಕೊಟ್ಟು ಬೇಕಾದ್ರೆ ಅಲ್ಲಿ ಆ ದೇವ್ರನ್ನ ಸ್ಪರ್ಶ ಮಾಡಿ ಪೂಜೆಯನ್ನು ಕೂಡ ಮಾಡ್ಬೋದು. ಆ ಫೆಸಿಲಿಟಿ ಕೂಡ ಇದೆ. ಹಾಗೆ ಪುಷ್ಪ 2 ಸಿನಿಮಾದಲ್ಲಿ ಕೂಡ ಈ ದೇವಸ್ಥಾನದಲ್ಲಿ ಈ ವೆಂಕಟೇಶ್ವರ ಸ್ವಾಮಿಯ ಇದನ್ನು ಶೂಟಿಂಗ್ ಮಾಡಿದ್ದಾರೆ. ನಿಮಗೆ ಪುಷ್ಪ 2 ಮೂವಿ ನೋಡಿದಾಗ ಗೊತ್ತಾಗತ್ತೆ. ಅಲ್ಲಿ ಬರೋದು ಮತ್ತು ಹೋಗೋದೆಲ್ಲ ಅಲ್ಲಿ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ನಾವು ಹಾಗಾಗಿ ಅದನ್ನು ಅಲ್ಲಿ ದರ್ಶನ ಮಾಡಿಕೊಂಡು ಸೀದಾ, ಅಲ್ಲೂ ಕೂಡ ಕ್ಯಾಮ್ರಾ ಅಲೋ ಇಲ್ಲ, ದೇವ್ರ ವಿಗ್ರಹಗಳೆಲ್ಲ ಶೂಟ್ ಮಾಡೋ ಆಗಿಲ್ಲ. ಹಾಗಾಗಿ ಸೀದಾ ಮತ್ತೆ ಅದನ್ನು ದರ್ಶನ ಮುಗಿಸ್ಕೊಂಡು ಸೀದಾ ಕೆಳಗಡೆ ಬಂದ್ವಿ. ಈ ರಶ್ಮಿಕಾ ಮಂದಣ್ಣ ಈ ಥರ ನಡ್ಕೊಂಡು ಬರೋದು, ಇಲ್ಲಿ ದೇವ್ರ ವಿಗ್ರಹ ಪೂಜೆ ಮಾಡಿಸೋದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ. ಪುಷ್ಪ 2 ಮೂವಿನಲ್ಲಿದೆ. ಹಾಗೆ ಪುಷ್ಕರಣಿ ನೀರು ನೋಡಿ ಯಾವ ರೀತಿ ಹರಿತಾ ಇದೆ. ಅದೆಲ್ಲ ಸುತ್ತ ದೇವಸ್ಥಾನ ಟೆಂಪಲ್ ಎಲ್ಲ ನೋಡಿಕೊಂಡು ಈ ಕಡೆ ಪಕ್ಕದಲ್ಲಿ ಲಿಂಗದ ರೂಪಿಯಾಗಿರ್ತಕ್ಕಂಥ ಶಿವನ ದೇವಸ್ಥಾನ ನೋಡೋದಕ್ಕೆ ಅಂತ ಬಂದ್ವಿ. ಇಲ್ಲೂ ಸಹ ಚಿಕ್ಕ ಮೆಟ್ಲಿತ್ತು. ಹಾಗಾಗಿ ಮೆಟ್ಲುಗಳನ್ನ ಹತ್ಕೊಂಡು ನಾವು ಒಳಗಡೆ ಹೋದ್ವಿ. ಈ ಕಡೆ ಸುತ್ತ ವ್ಯೂಸ್ ನೋಡಿ ಹೇಗಿದೆ ಅಂತ. ಆ ಕಡೆ ಎಲ್ಲ ಪಾರ್ಕಿಂಗು, ಹಾಗೆ ಅನ್ನಪ್ರಸಾದದ ಜಾಗ, ಹಾಗೆ ಈ ಕಡೆ ಬೆಟ್ಟ ಗುಡ್ಡ, ಆ ಕಡೆ ಕೆಳಗಡೆ ಉಮಾಮಹೇಶ್ವರಿ ದೇವಸ್ಥಾನ, ಪುಷ್ಕರಣಿ, ಈ ಕಡೆ ಬಂದರೆ ವೆಂಕಟೇಶ್ವರ ಗುಹೆ, ಹಾಗೆ ಈ ಕಡೆ ಬಂದರೆ ಶಿವನ ದೇವಸ್ಥಾನ ಗುಹೆ ಒಳಗೆ ಇದೆ. ಇದು ಕೂಡ, ಇಲ್ಲೂ ಕೂಡ ಪೂಜೆಗೆ ಮಾಡೋ ಅವಕಾಶ ಇದೆ. ನಾವು ಡೈರೆಕ್ಟಾಗಿ ಶಿವಲಿಂಗನ ಸ್ಪರ್ಶ ಮಾಡಿ ಪೂಜೆ ಮಾಡೋ ಅವಕಾಶ ಇದೆ. ಈ ಕಡೆ ಎಲ್ಲ, ನಮ್ಮ ಕಡೆ ಎಲ್ಲ ಕಡಿಮೆ ಇಲ್ಲಿ ಶಿವನ ದೇವಸ್ಥಾನಗಳಿಗೆಲ್ಲ ಹೆಣ್ಮಕ್ಳನ್ನ ಮುಟ್ಸೋದು, ಪೂಜೆ ಮಾಡಿಸೋದು. ಬಟ್ ಈ ಕಡೆ ಎಲ್ಲ ನಾವು ಹೆಣ್ಮಕ್ಳು ಮುಟ್ಟಿ ಪೂಜೆ ಮಾಡ್ಬೋದು. ಫಸ್ಟ್ ಟೈಮ್ ನಾನು ಹಾಲಿನ ಅಭಿಷೇಕ ಮಾಡಿ ಪೂಜೆ ಮಾಡಿದ್ದು. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಒಬ್ಬೊಬ್ಬರಿಗೆ ಇಲ್ಲಿ 100 ರೂಪಾಯಿ ಟಿಕೆಟ್ನ ಅವರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನೀವು ಏನೇ ಪೂಜೆ 100 ರೂಪಾಯಿ, ಒಬ್ರಿಗೆ 100 ರೂಪಾಯಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗುಹೆನಲ್ಲಿ ಬಕ್ಕಂಡೆ ಹೋಗಬೇಕು, ತುಂಬ ಸ್ಪೇಸ್ ಇರಲಿಲ್ಲ, ತುಂಬ ಚಿಕ್ಕ ಜಾಗ ಇದೆ. ಹಾಗಾಗಿ ಒಳಗೆ ಬಕ್ಕೊಂಡು ಹೋಗಿ ಅಲ್ಲಿ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ, ಹಾಗೆ ದೇವರಿಗೆ ಆರತಿಯನ್ನು ಮಾಡ್ತಾರೆ. ಅಲ್ಲೇ ಒಬ್ರು ಇರ್ತಾರೆ, ಅಲ್ಲಿ ಪೂಜೆಯನ್ನು ಮಾಡಿಕೊಡ್ತಾರೆ. ನಾವು ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿ ಅಭಿಷೇಕವನ್ನು ಮಾಡಿಕೊಂಡು
ದರ್ಶನವನ್ನು ಪಡಿಬೋದು. ಮತ್ತು ನಾನು ಆಗಲೇ ಹೇಳ್ದಂಗೆ ಶಿವಲಿಂಗವನ್ನು ಸ್ಪರ್ಶ ಕೂಡ ಮಾಡ್ಬೋದು. ತುಂಬಾ ಖುಷಿಯಾಯಿತು ನನಗೆ ಈ ಯಾಗಂಟಿ ಕ್ಷೇತ್ರಕ್ಕೆ ಹೋಗಿದ್ದು. ತುಂಬ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ ಅಂತಾರಲ್ಲ ಆ ಥರ ನನಗೆ ಅಷ್ಟು ಖುಷಿಯಾಯಿತು. ಅಲ್ಲಿ ವಾತಾವರಣ, ಅಲ್ಲಿ ಜಾಗ, ಅಲ್ಲಿ ದೇವರ ಪ್ರಸಾದ ಎಲ್ಲನೂ ನೋಡೋದಕ್ಕೂ ಇಷ್ಟ ಆಯಿತು. ಹಾಗೆ ಅಲ್ಲಿ ವಾತಾವರಣನೂ ತುಂಬ ಇಷ್ಟ ಆಯಿತು. ನೀವು ಕೂಡ ಆ ಕಡೆ ಹೋದಾಗ ಒಂದು ಸಲ ವಿಸಿಟ್ ಕೊಡಿ. ಹಾಗೆ ಪವಿತ್ರವಾದ ಕ್ಷೇತ್ರ ಅಂತಲೇ ಹೇಳ್ಬೋದು. ಇಲ್ಲಿ ತನಕ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಲ್ಲಿ ದೀಪವನ್ನು ಕೊಡ್ತಾರೆ, ಅದನ್ನು ಒಂದು ಲಿಂಗರೂಪಿಯಾದಂಥ ಹೊರಗಡೆ ಒಂದು ಲಿಂಗ ಇದೆ, ಅಲ್ಲಿ ನಾವು ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿದ್ವಿ. ಇದು ಇವತ್ತಿನ ಒನ್ ಡೇ ವ್ಲಾಗ್ ಆಗಿತ್ತು. ನಾನು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದು. ಥ್ಯಾಂಕ್ ಯು ಸೋ ಮಚ್.